ಹೆಂಗಾಗಿದೆ ಅಂದ್ರೆ ಈಗ ಸೌಂಡ್ ಇಲ್ಲದೆ ಮದುವೆ ಆಗ್ಬೇಕಂತೆ. ಸೌಂಡ್ ಇಲ್ಲದೆ ಮದುವೆಯಲ್ಲಿ ಆಗುವಂತಹ ಶಬ್ದಗಳೆಲ್ಲವೂ ಕೂಡ ಅತ್ಯಂತ ಹೆಚ್ಚಾಗಿರುವಂತಹ ಶಬ್ದ ಮಾಲಿನ್ಯ ಅಂತೆ. ಈ ವಾಹನಗಳಿಂದ ಕಾರ್ಖಾನೆಗಳಿಂದ ಯಾವುದೇ ಅಲ್ವಂತೆ. ಇದಕ್ಕೆ ಒಂದು ಕೇಸ್ ಕೂಡ ಜಡಿಯೋಕೆ ಒಂದು ಟೀಮ್ ರೆಡಿ ಆಗಿದೆ. ಹಾಗಿದ್ರೆ ಯಾವುದು ನೋಡಿ. ಸೌಂಡ್ ಇಲ್ಲದೆ ಮದುವೆ ಆಗ್ರಪ್ಪ, ವಾಲಗದ ಸದ್ದು, ನಾದಸ್ವರಕ್ಕೆ ಬ್ರೇಕ್. ಮದ್ವೆ ಅಂದ್ರೇನೆ ಅಲ್ಲಿ ವಾಲಗದ ಸದ್ದಿರ್ಬೇಕು, ನಾದಸ್ವರ ಹೊಮ್ಮುತ್ತಿರಬೇಕು. ಹೀಗಿದ್ರೇನೆ ಅದಕ್ಕೊಂದು ಗತ್ತು ಗೈರತ್ತು. ಆದ್ರೆ ಮದ್ವೆ ವಾಲಗದ ಸೌಂಡ್, ನಾದಸ್ವರ, ಬ್ಯಾಂಡ್, ಡೊಳ್ಳಿನ ಸೌಂಡಿನಿಂದ ಶಬ್ದ ಮಾಲಿನ್ಯವಾಗುತ್ತಂತೆ. ಹೀಗೆ ಹೇಳಿದ್ರೆ ನಾವು ನೀವು ನಕ್ಕು ಬಿಡಬಹುದು. ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಟ್ರಾಫಿಕ್ನಲ್ಲಿ ಕರ್ಕಶ ಶಬ್ದ ಮಾಡಿಕೊಂಡು ಓಡಾಡುವ ವಾಹನ, ಕೆಟ್ಟ ಶಬ್ದ ಬರುವ ಕಾರ್ಖಾನೆಗಳ ಬಗ್ಗೆ ಕ್ಯಾರೆ ಮಾಡದೆ ಮದ್ವೆ ವಾಲಗ ಸದ್ದು, ರಿಸೆಪ್ಷನ್ ಫಂಕ್ಷನ್ ನಲ್ಲಿ ಹಾಕುವ ಲೈಟ್ ಮ್ಯೂಸಿಕ್ ನ ಬಗ್ಗೆ ಹೆವಿ ತಲೆ ಕೆಡಿಸಿಕೊಂಡಿದೆ. ಇದಕ್ಕಾಗಿ ಈಗ ಬೆಂಗಳೂರಿನ ಫೇಮಸ್ ಜಯಮಹಲ್ ಹೋಟೆಲ್ಗೆ ನೋಟಿಸ್ ನೀಡಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ನಲ್ಲಿರುವ ಜಯಮಹಲ್ ಹೋಟೆಲ್ನಲ್ಲಿ ಮದ್ವೆ, ರಿಸೆಪ್ಷನ್ ನಿಂದ ಶಬ್ದ ಮಾಲಿನ್ಯವಾಗುತ್ತಿದೆ ಅಂತ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೋಡಿ ತಬ್ಬಿಬ್ಬಾಗಿರುವ ಹೋಟೆಲ್ನವರು ಮದ್ವೆ ವಾಲಗದ ಸೌಂಡ್ಗೆ ನೋಟಿಸ್ ಕೊಟ್ರೆ ಹೇಗೆ? ವಾಲಗ, ನಾದಸ್ವರ, ಲೈಟ್ ಮ್ಯೂಸಿಕ್ ಇಲ್ಲದೆ ಇದ್ರೆ ಮದ್ವೆ ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಯಾರು ಸೈಲೆಂಟ್ ಅಲ್ಲಿ ಮದುವೆ ಮಾಡಕ್ ಆಗಲ್ಲ. ಸ್ವಲ್ಪ ಆದ್ರೆ ಮ್ಯೂಸಿಕ್ ಏನೋ ಬೇಕೇ ಬೇಕು. ಶಬ್ದ ಮಾಲಿನ್ಯ ಆಗಬೇಕು, ಸಾರ್ವಜನಿಕ ತೊಂದರೆ ಆಗಬೇಕು ಅಂತ ನಾವೇನು ಮಾಡಲ್ಲ. ಕೆಲವು ಸಲ ಸೌತ್ ಇಂಡಿಯನ್ ವಾಲಗ ಇರುತ್ತೆ, ನಾರ್ತ್ ಇಂಡಿಯನ್ ವೆಡ್ಡಿಂಗ್ ಇದ್ದಾಗ ಡ್ರಮ್ಸ್ ಇರುತ್ತೆ. ಅದು ಸ್ವಲ್ಪ ಹೊತ್ತು ಇರುತ್ತೆ ಅಷ್ಟೇ. ದೊಡ್ಡ ಶಬ್ದದ ಇದು ನಾವು ಯಾವುದು ಸೋಷಿಯಲ್ ಇದು ಟಿಕೆಟೆಡ್ ಇವೆಂಟ್, ಮ್ಯೂಸಿಕಲ್ ಇವೆಂಟ್ ಇತ್ತೀಚೆಗೆ ನಾವು ಮಾಡ್ತಾ ಇಲ್ಲ. ಮದುವೆ ವೆನ್ಯೂ ಇದೆ ಅಂತಂದ್ರೆ ಅಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ವಾಲ್ಗ, ನಾದಸ್ವರ ಅದು ಬೇಕೇ ಬೇಕು. ಅದಿಲ್ಲ ಅಂತಂದ್ರೆ ಮದುವೆ ಮಾಡೋಕ್ಕಾಗಲ್ಲ. ಬೇರೆ ಎಷ್ಟೊಂದು ಕಷ್ಟ ಇದೆ ಬೆಂಗಳೂರಲ್ಲಿ, ವೆಹಿಕಲ್ ಎಷ್ಟೊಂದಿದೆ. ವಾಲ್ಗನೇ ಊದಬೇಡಿ ಹಾಗೇನೆ ಮದುವೆ ಮಾಡಿ ಅಂತಂದ್ರೆ ಹೇಗೆ? ಡಿಜೆ ಅಂದ್ರೆ ಅದು ಓಕೆ, ಡಿಜೆಗೆ ಬೇಡ, ನಾವು ಸಹಮತ ಇದೀವಿ ಅದಕ್ಕೆ. ಅಂದ್ರೆ ವಾಲ್ಗ ಒಂದು ಬೇಕೇ ಬೇಕಂತ ನನಗೆ ಅನ್ಸುತ್ತೆ. ಒಟ್ನಲ್ಲಿ ತಿಕ್ಲುತನದ ಕೆಲಸ ಅಂದ್ರೆ ಇದೇ ಇರ್ಬೇಕಪ್ಪ. ಶಬ್ದ ಮಾಲಿನ್ಯದ ವ್ಯಾಖ್ಯಾನ ಮಾಡಲು ಮಂಡಳಿ ಪರದಾಡ್ತಿದೆ ಅನಿಸ್ತಾ ಇದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ನನ್ನ ಸಹೋದ್ಯೋಗಿ ಪವಿತ್ರ ಕಡ್ತಲ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ತಲೆಗಿಲೆ ಕೆಟ್ಟಿದೆಯಾ ಅಂತ? ಯಾಕೆ ಈ ರೀತಿಯಾಗಿ ರಸ್ತೆಯಲ್ಲಿ ಹಾರ್ನ್ ಹೊಡಿತಾ ಇರ್ತಾರಪ್ಪ ವಾಹನಗಳಲ್ಲಿ? ಅವು ಯಾವ್ದು ಕಾಣಿಸಲ್ವಂತ, ಕೇಳಿಸಲ್ವಂತ ಇವ್ರಿಗೆ ಯಾರಿಗೂ? ನಿಜ ಅರುಣ್, ಈ ಆದೇಶನೇ ಒಂದು ರೀತಿ ಹಾಸ್ಯಾಸ್ಪದದ ರೀತಿಯಾಗಿದೆ. ಇನ್ಕ್ಲೂಡಿಂಗ್ ಆ ಒಂದು ಸುತ್ತೋಲೆಯನ್ನ ಏನ್ ಕಳಿಸಿದ್ದಾರೆ, ಶೋಕಾಸ್ ನೋಟಿಸ್ ಅಲ್ಲೂ ಕೂಡ ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಮದುವೆ ಹಾಗೂ ರಿಸೆಪ್ಷನ್ ಇರೋದ್ರಿಂದ ಸೌಂಡ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ನಾವು ನಿಮ್ಮ ಜಯಮಹಲ್ ಹೋಟೆಲ್ನ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನುವಂತಹ ನೋಟಿಸ್ ಅಲ್ಲಿ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರ ಅರ್ಥ ಮದುವೆ ಸಮಾರಂಭದಲ್ಲಿ ಸಾಮಾನ್ಯವಾಗಿ ನಾದಸ್ವರ ಇರುತ್ತೆ, ವಾಲಗದ ಸದ್ದಿರುತ್ತೆ. ಸೊ ಅದನ್ನೇ ಸೌಂಡ್ ಪೊಲ್ಯೂಷನ್ ಅಂತ ಹೇಳಿದ್ರೆ, ನೀವು ಹೇಳಿದಾಗೆ ವಾಹನದ ಕರ್ಕಶ ಧ್ವನಿ ಆಗಿರ್ಬೋದು ಅಥವಾ ಕಾರ್ಖಾನೆಗಳಿಂದ ಬರುವಂತಹ ಶಬ್ದ ಆಗಿರ್ಬೋದು, ಸೊ ಅದಕ್ಕೆಲ್ಲ ಕಡಿವಾಣ ಹಾಕದೇ ಇರುವಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಈಗ ವಾಲಗದ ಸದ್ದಿನಿಂದ, ಡೊಳ್ಳು ಕುಣಿತದ ಸದ್ದಿನಿಂದ ಅಥವಾ ನಾದಸ್ವರದ ಸದ್ದಿನಿಂದ ಪರಿಸರ ಮಾಲಿನ್ಯ ಆಗುತ್ತೆ, ಇದರಿಂದ ಶಬ್ದ ಮಾಲಿನ್ಯ ಆಗುತ್ತೆ ಅಂದ್ರೆ ನಿಜಕ್ಕೂ ಕೂಡ ಹಾಸ್ಯಾಸ್ಪದವಾಗಿರುವಂತಹ ಆದೇಶವೇ ಇದು. ಸದ್ಯಕ್ಕೆ ನೋಟಿಸ್ಗೆ ಪ್ರತ್ಯುತ್ತರವಾಗಿ ಇವರು ಕೂಡ ನಾವು ಕಾನೂನು ಮುಖಾಂತರ ಮೊರೆ ಹೋಗ್ತೀವಿ, ಈ ರೀತಿ ನೋಟಿಸ್ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಇನ್ನೊಂದು ಕಡೆಗೆ ಜಯಮಹಲ್ ಹೋಟೆಲ್ನಲ್ಲಿ ಈಗ ಡಿಜೆ ಸೌಂಡ್ಗೂ ಕೂಡ ಬ್ರೇಕ್ ಬಿದ್ದಿದೆ. ಯಾಕಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪದೇ ಪದೇ ಕಿರಿಕ್ ಮಾಡ್ತಾರೆ ಅನ್ನುವಂತಹ ಉದ್ದೇಶದಿಂದ ಈಗ ಮತ್ತೆ ಅವರಿಗೆ ಮದುವೆ ಹಾಗೂ ರಿಸೆಪ್ಷನ್ ಸಂದರ್ಭದಲ್ಲಿ ಲೈಟ್ ಮ್ಯೂಸಿಕ್ ಹಾಗೂ ಈ ವಾಲಗದ ಸದ್ದಿಗೆ ನೋಟಿಸ್ ಕೊಟ್ಟಿರುವಂತದ್ದು, ಮತ್ತಷ್ಟು ಕಾನೂನು ಮೊರೆಯನ್ನ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸೊ ಮುಂದೆ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ. ಈ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮೋಸ್ಟ್ಲಿ ಬ್ಯಾಚುಲರ್ಸ್ ಗಳೇ ಇರಬೇಕು ಅನ್ಸುತ್ತೆ, ಅಥವಾ ಮದುವೆಯಿಂದ ಏನಾದ್ರೂ ತೊಂದರೆಗಳನ್ನು ಅನುಭವಿಸಿದಂತವ್ರು ಯಾರಾದ್ರೂ ಅಧಿಕಾರಿಗಳು ಬಂದಿರಬೇಕು ಅಂತ ಕಾಣಿಸ್ತಾ ಇದೆ ಪವಿತ್ರ. ಹಾಗಾಗಿನೇ ಈ ಮದುವೆ ಅಂದ್ರೆ ಅವ್ರಿಗೆ ಅಲರ್ಜಿ ಆಗೋಕ್ ಶುರು ಆಗದಂಗಿದೆ. ಬಟ್ ಹೆಡ್ಫೋನ್ ಹಾಕೊಂಡು ಏನಾದ್ರು ಮದುವೆ ಆಗ್ಬೇಕಾ ಅಂತ ಇನ್ಮೇಲೆ? ಬಹುಶಃ ಅದೇ ಇರಬೇಕು ಅರುಣ್. ಇನ್ನೊಂದ್ ಕಡೆ ಅವರೇ ಹೇಳ್ಬೇಕು, ಸೌಂಡ್ ಇಲ್ದಂಗೆ ಮದುವೆ ಆಗೋದಾದ್ರೂ ಹೇಗೆ, ವಾಲಗದ ಸದ್ದಿಲ್ದಂಗೆ ಮದುವೆ ಆಗೋದು ಹೇಗೆ ಅನ್ನುವಂತಹ ಒಂದು ನಿರ್ದೇಶನವನ್ನ ಕೊಟ್ರೆ ಬಹುಶಃ ಅದು ಆದ್ರೂ ಯೂಸ್ ಆಗುತ್ತೆ ಅನಿಸುತ್ತೆ. ಇನ್ನೊಂದು ಕಡೆಗೆ ಈಗ ಹೋಟೆಲ್ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದರೆ, ಇನ್ನು ಮುಂದಿನ ದಿನದಲ್ಲಿ ಕಲ್ಯಾಣ ಮಂಟಪಗಳಿಗೂ ಕೂಡ ನೋಟಿಸ್ ಇಶ್ಯೂ ಮಾಡಬಹುದು. ಯಾಕಂದ್ರೆ ಅಲ್ಲಿನ ಆಸುಪಾಸು ಮನೆಯವರು ಕಂಪ್ಲೇಂಟ್ ಕೊಡ್ಬೋದು, ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಡೊಳ್ಳು ಕುಣಿತ ಸಾಮಾನ್ಯವಾಗಿ ನಮ್ಮ ಸಾಂಸ್ಕೃತಿಕ ಹೆಮ್ಮೆ, ಅದು ಎಲ್ಲ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಕಲ್ಚರಲ್ ಅದು ಈವೆಂಟ್ ಅದು. ಸೊ ಇಂಥದ್ದಕ್ಕೆಲ್ಲ ನೋಟಿಸ್ ಕೊಡ್ತಾ ಹೋದ್ರೆ ಯಾವ ರೀತಿ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ಹಳೆ ವಾಹನಗಳಿಗೆ ಇನ್ನೂ ಬ್ರೇಕ್ ಹಾಕಿಲ್ಲ, ಇನ್ನೊಂದು ಕಡೆ ಕರ್ಕಶ ವಾಹನಗಳಿದೆ ಅದಕ್ಕೆಲ್ಲ ಬ್ರೇಕ್ ಹಾಕದೆ ಇದಕ್ಕೆಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಇರುವಂತದ್ದು.
ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಡಿಜೆ ಸೌಂಡ್ ಅನ್ನ ಬ್ಯಾನ್ ಮಾಡೋದು ತಪ್ಪಿಲ್ಲ ಅಂತ ಅನ್ಸುತ್ತೆ. ಅದನ್ನ ನಿಲ್ಸೋದ್ರಲ್ಲ, ಸೌಂಡ್ಗಳಿರುತ್ತೆ, ಅತಿ ಹೆಚ್ಚಾಗಿ ಇಟ್ಕೊಂಡು ಸೌಂಡ್ ಅನ್ನ ಮಾಡ್ತಾರೆ, ದಟ್ಸ್ ಓಕೆ. ಬಟ್ ಈ ಓಲಗಗಳನ್ನೆಲ್ಲ ಬ್ಯಾನ್ ಮಾಡಬೇಕು, ಇವೆಲ್ಲೂ ಬೇಡವೇ ಬೇಡ ಅಂತಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಈ ಪ್ರಶ್ನೆಯನ್ನ ಜನ ಎತ್ತೇ ಇರ್ತಾರೆ. ಮೊದಲು ತಾಕತ್ತಿದ್ರೆ ನಿಮಗೆ ಬೆಂಗಳೂರಿನಲ್ಲಿ ಹಾರ್ನ್ ಹೊಡಿತಾರೆ ನೋಡಿ, ಸಿಗ್ನಲ್ ಅಲ್ಲಿ ನಿಂತಾಗ್ಲೂ ಕೂಡ ಸುಮ್ಮನೆ ಜನ ಹೋಗ್ತಾ ಇರ್ತಾರೆ, ಅಂದ್ರೆ ಹಾರ್ನ್ ಹೊಡಿತಾ ಇರ್ತಾರೆ. ಅಂಥವ್ರನ್ನ ನಿಲ್ಸೋ ಕೆಲ್ಸಕ್ಕೆ ನೀವು ಮುಂದೆ ಕುಣಿಯೋಕ್ ಬರಲಿಲ್ಲ ಅಂದ್ರೆ ನೆಲಾಡೋಂಕು, ಹಂಗಾಯ್ತು ನಿಮ್ ಕತೆ. ಒಂದು ವಿರಾಮ ತಗೊಳ್ತೀನಿ. ವಿರಾಮದ ನಂತರ ಉಳಿದ ಸುದ್ದಿಗಳು ಏನಿದೆ ನೋಡೋಣ.